ನಟ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಮಧ್ಯಂತರ ಆದೇಶ ನೀಡಿದೆ. ಜಾಮೀನು ಸಿಕ್ಕ ಬಳಿಕ ಗನ್ ಲೈಸೆನ್ಸ್ ಅನ್ನ ಪೊಲೀಸರು ಅಮಾನತು ಪಡಿಸಿದ್ರು. ಸಾಕ್ಷಿಗಳಿಗೆ ಬೆದರಿಸಬಹುದೆಂದು ಗನ್ ಲೈಸೆನ್ಸ್ ಅನ್ನ ಅಮಾನತು ಮಾಡಲಾಗಿತ್ತು. ಪೊಲೀಸರ ಕ್ರಮ ಪ್ರಶ್ನಿಸಿ ನಟ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಟ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಎಸ್ ಈ ಬಗ್ಗೆ ವಾದ ಮಂಡಿಸಿದ್ರು. 2008ರಿಂದಲೂ ದರ್ಶನ್ ಲೈಸೆನ್ಸ್ ಇರುವ ಗನ್ ಹೊಂದಿದ್ದಾರೆ. ಜಾಮೀನು ರದ್ದಾದ ಬಳಿಕ ಗನ್ ಸರೆಂಡರ್ ಮಾಡಲಾಗಿದೆ. ದರ್ಶನ್ ಹೆಸರಿನ ಕಾರಣಕ್ಕೆ ಲೈಸೆನ್ಸ್ ಅಮಾನತು ಅಂತ ವಾದ ಮಂಡಿಸಿದ್ದಾರೆ. ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮಾರ್ಚ್ 6ರವರೆಗೆ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡಿದೆ. ನಟ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಎಸ್ ಈ ಬಗ್ಗೆ ವಾದ ಮಂಡಿಸಿದ್ರು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಕಾರಣಕ್ಕೆ ದರ್ಶನ್ ಗನ್ ಲೈಸೆನ್ಸ್ ಅನ್ನ ಅಮಾನತು ಮಾಡಲಾಗಿತ್ತು. ಇದನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸದ್ಯ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ದರ್ಶನ್ 2008ರಿಂದಲೂ ಲೈಸೆನ್ಸ್ ಇರುವ ಗನ್ ಹೊಂದಿದ್ದಾರೆ. ದರ್ಶನ್ ಅನ್ನೋ ಹೆಸರಿನ ಕಾರಣಕ್ಕೆ ಲೈಸೆನ್ಸ್ ರದ್ದು ಮಾಡಲಾಗಿದೆ ಅಂತ ವಾದ ಮಂಡಿಸಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋ ಕಾರಣಕ್ಕೆ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿತ್ತು. ಇದನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸದ್ಯ ಲೈಸೆನ್ಸ್ ರದ್ದಿನ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಸದ್ಯದ ಬೆಳವಣಿಗೆ ಹೇಳೋದಾದ್ರೆ ವಿನಿತಾ, ಅಂದ್ರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ನಂತರ ಮತ್ತೆ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ ನಂತರ ಆ ಗನ್ನು ಅವರ ಬಳಿ ಇದ್ರೆ, ಅಂದ್ರೆ ಆರೋಪಿಯ ಬಳಿ ಗನ್ ಇದ್ರೆ ಅದು ಸೂಕ್ತ ಅಲ್ಲ. ಹಾಗಾಗಿ ಅದನ್ನ ಏನೋ ಸರೆಂಡರ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನ ಏನೋ ಸರೆಂಡರ್ ಕೂಡ ಮಾಡ್ತಿರುವಂತದ್ದು. ಈ ಮಧ್ಯೆ ಪೊಲೀಸರು ಅದರ ಬಳಿ ಇದ್ದಂತ ಏನೋ ಗನ್ ಲೈಸೆನ್ಸ್ ಏನಿತ್ತು ಆ ಗನ್ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡುವಂತ ಕೆಲಸಗಳನ್ನ ಮಾಡಲಾಗಿತ್ತು. ಆದ್ರೆ ಈ ರೀತಿ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರುವಂತದ್ದು ಸರಿಯಾದ ಕ್ರಮ ಅಲ್ಲ. 2008ರಿಂದ ಕೂಡ ನಟ ದರ್ಶನ್ ಗನ್ ಲೈಸೆನ್ಸ್ ಅನ್ನ ಹೊಂದಿದ್ದಾರೆ. ಅವರು ಜನಪ್ರಿಯ ನಟ ಆಗಿದ್ದಾರೆ. ಅವರು ಒಂದ್ ಕಡೆ ಜನ ಸೇರ್ಬೋದು ಅಥವಾ ವಿರೋಧಿಗಳು ಬೇರೆ ಏನಾದ್ರು ಅಟ್ಯಾಕ್ ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ ಅವರ ರಕ್ಷಣೆಗೆ ಸ್ವಯಂ ರಕ್ಷಣೆಗಾಗಿ ಗನ್ ಲೈಸೆನ್ಸ್ ಅನ್ನ ಪಡೆಯಲಾಗಿತ್ತು. ಅದನ್ನೀಗ ವಶಕ್ಕೆ ಪಡೆದ ನಂತರವಷ್ಟೇ ಲೈಸೆನ್ಸ್ ನಿಂದ ಎಂತದ್ದು ಸಮಸ್ಯೆ ಆಗುವುದಿಲ್ಲ. ಕೇವಲ ಗನ್ ಅನ್ನ ಇಟ್ಕೊಂಡ್ರೆ ಒಬ್ಬ ಆರೋಪಿಗೆ ಅದನ್ನ ಮಿಸ್ಯೂಸ್ ಮಾಡಬಹುದು ಅಥವಾ ಅದರಿಂದ ಏನಾದ್ರೂ ಬೇರೆ ರೀತಿಯಾದ ಕ್ರೈಮ್ ಆಗಬಹುದು ಅನ್ನೋದಾದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಕ್ರಮ ಏನಿದೆ ಪೊಲೀಸರು ಮಾಡಿರುವಂತದ್ದು ಅದು ಸರಿಯಾದಂತ ಕ್ರಮ ಅಲ್ಲ. ಕೇವಲ ನಟ ದರ್ಶನ್ ಅನ್ನುವ ಕಾರಣಕ್ಕೋಸ್ಕರನೇ ಪೊಲೀಸರು ಈ ರೀತಿಯಾಗಿ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದಾರೆ. ಸೊ ಹಾಗಾಗಿ ಆ ಗನ್ ಲೈಸೆನ್ಸ್ ರದ್ದು ಮಾಡುವಂತ ಕ್ರಮವನ್ನ ರದ್ದು ಮಾಡಬೇಕು ಅಂತೇಳಿ ಅವರ ಪರವಾಗಿ ವಕೀಲ ಸುನಿಲ್ ಅರ್ಜಿಯನ್ನ ಸಲ್ಲಿಸಿ ವಾದವನ್ನ ಮಂಡಿಸಿದ್ದಾರೆ. ಆದ್ರೆ ಇಲ್ಲಿ ವಾದ ಮಾಡಿದ ದರ್ಶನ್ ಅನ್ನುವಂತ ಕಾರಣಕ್ಕೋಸ್ಕರನೇ ಇದು ರದ್ದು ಮಾಡಿದ್ದಾರೆ ಅಂತ ಹೇಳಿ ವಾದ ಮಾಡಿದ ಸಂದರ್ಭದಲ್ಲಿ ಸೊ ಆ ದರ್ಶನ್ ಅಂತಲ್ಲ ಆತರ ವಿರುದ್ಧ ಆರೋಪ ಇರುವಂತದ್ದು ಕಾರಣಕ್ಕಾಗಿ ಏನೋ ರದ್ದು ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಈಗ ತಡೆಯಾಜ್ಞೆನ ಪೊಲೀಸರು ಗನ್ ಲೈಸೆನ್ಸ್ ಅನ್ನು ರದ್ದು ಮಾಡಿದ್ರು. ಆ ಒಂದು ಆದೇಶಕ್ಕೆ ತಡೆ ನೀಡಿರುವಂತದ್ದು ಮಾರ್ಚ್ 6ರವರೆಗೆ ಮಧ್ಯಂತರ ತಡೆಯನ್ನ ನೀಡಿರುವಂತದ್ದು. ಸೊ ಈ ಮೂಲಕ ಎಲ್ಲೊಂದ್ ಕಡೆ ದರ್ಶನ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ನಂತರ ಆತ ಜಾಮೀನ್ ಮೇಲೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕೂಡ ಏನು ಇಲ್ಲ ಒಂದ್ ಕಡೆ ಈ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅಥವಾ ಇನ್ನೇನೇ ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಕೃತ್ಯಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ರು. ಹಾಗಾಗಿ ಗನ್ ಲೈಸೆನ್ಸ್ ಏನು ರದ್ದು ಮಾಡಲಾಗಿತ್ತು ಅದಕ್ಕೆ ಸದ್ಯಕ್ಕೆ ತಡೆಯನ್ನು ನೀಡಿರುವಂತದ್ದು. ಈಗಾಗಲೇ ದರ್ಶನ್ ಹೊಂದಿದಂತ ಗನ್ ಅನ್ನು ಕೂಡ ಪೊಲೀಸರು ತಮ್ಮ ಬಳಿ ಸರೆಂಡರ್ ಮಾಡಿಸ್ಕೊಂಡಿರುವಂತದ್ದು. ಅದನ್ನ ಎಲ್ಲೊಂದ್ ಕಡೆ ಶಸ್ತ್ರಾಸ್ತ್ರಗಳ ಒಂದು ಖಜಾನೆಗೆ ಅದನ್ನ ವಾಪಸ್ ಕಳಿಸಿರುವಂತದ್ದು. ಈಗ ಸದ್ಯಕ್ಕೆ ಆ ದರ್ಶನ್ ಒಂದು ತಾತ್ಕಾಲಿಕ ರಿಲೀಫ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವಿನಿತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.